ಕುಂದೇಂದು ಶಂಖ ಸ್ಫಟಿಕಾವಭಾಸೋ ವೇದಾಕ್ಷಮಾಲಾ ವರದಾಭಯಾಂಕಃ ದ್ರಕ್ಷಶ್ಚತುರ್ವಕ್ತ್ರ ಉರು ಪ್ರಭಾವ ಸದ್ಯೋಧಿಜಾತೋ ವತು ಮಾಂ ಪ್ರತೀಚ್ಯಾಂ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರ್ಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಗುರುಬಲ ಅನ್ನುವಂಥದ್ದು ತುಂಬಾ ಬಲಿಷ್ಠವಾಗಿದೆ ಮಕರ ರಾಶಿ. ಇಷ್ಟು ದಿನ ಏನೇನಕ್ಕೆ ನೀವು ಕಾಯ್ತಾ ಇದ್ರೋ ಆ ಕಾಯಿಕೆಗಳನ್ನ ದೂರ ಮಾಡಿ, ಸ್ವಲ್ಪ ಸ್ಪೀಡಪ್ ಮಾಡಿ. ನಿಮ್ಮ ಉದ್ಯೋಗನೋ, ನಿಮ್ಮ ವ್ಯಾಪಾರನೋ, ವ್ಯವಹಾರನೋ, ಮೀಡಿಯೇಟರ್ ಆಗೋ ಪ್ರತಿಯೊಂದು ವಿಚಾರದಲ್ಲೂ ಗುರು ನಿಮಗೆ 7th house ಇರೋದ್ರಿಂದ ನೇರವಾದ ಸಪೋರ್ಟ್ ಮಾಡ್ತಾರೆ. ಗುರು ಬಂದು ಧನಕಾರಕ, ಸಂತಾನಕಾರಕ. ಹಾಗಾಗಿ ಮಕರ ರಾಶಿಯವರಿಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಧನವನ್ನ ಹೆಚ್ಚು ಸಂಪಾದನೆ ಅಥವಾ ಸಂಗ್ರಹ ಮಾಡೋದಕ್ಕೆ ನಿಮಗೆ ವಿಶೇಷವಾದಂತಹ ಸಮಯ ಸಂದರ್ಭ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ವ್ಯಾಪಾರ, ಒಳ್ಳೆಯ ಉದ್ಯೋಗ, ಪ್ರೀತಿ, ಬಾಂಧವ್ಯ, ಸಹಾಯ, ಮಾನಸಿಕ ನೆಮ್ಮದಿ, ಒಂದು ಶುಭ ಕಾರ್ಯದ ಸಂತೋಷ, ಹೀಗೆ ಹಲವಾರು ಪಾಸಿಟಿವ್ಸ್ ಅನ್ನ ಮಕರ ರಾಶಿಯವರು ಕಾಣ್ಬೋದಾಗಿದೆ. ಬಟ್ ಏನಪ್ಪ ಮಕರ ರಾಶಿಯವರಿಗೆ ಅತ್ಯಂತ ಅದ್ಭುತವಾದ ಸಮಯ ಅಲ್ವಾ ಇದು ಅಂತಂದಾಗ ಎಲ್ಲೋ ಒಂದ್ ಕಡೆ ಚಿಕ್ಕದಂತ ಒಂದು ಕೊಕ್ಕಿ ಇಟ್ಬಿಡ್ತಾನೆ ಭಗವಂತ. ಏನಂದ್ರೆ ಈಗ ಪ್ರಸ್ತುತ ಶನಿ ಬಂದು ವಕ್ರತ್ವವನ್ನು ಪಡಿತಾ ಇದ್ದಾರೆ. ವಕ್ರಿಯನ್ನ ಅಂದ್ರೆ ಈಗ ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ಇದ್ದಾರೆ. ವಕ್ರಿಯಾಗಿ 2ನೇ ಮನೆ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ. ತಾತ್ಕಾಲಿಕವಾಗಿ ಅಂತ್ಯ ಶನಿ ಪ್ರಾರಂಭ ಅಂತ ಹೇಳ್ಬೋದು. ತಾತ್ಕಾಲಿಕವಾಗಿ ಅದೇನ್ ದೊಡ್ಡದಾಗಿ ನಿಮ್ಗೆ ನೆಗೆಟಿವ್ ಆಗಲ್ಲ. ಒಂದು 5% ತಗೊಳ್ಳಿ ಅಷ್ಟೇ ಸಾಕು, ಜಾಸ್ತಿ ಏನಿಲ್ಲ. 5% ಸಮಸ್ಯೆ. ಈಗ ಜೋರ ಒಂದು ಏಟ್ ಬೀಳುತ್ತೆ, 100% ಏಟ್ ಅನ್ಕೊಳ್ಳಿ. ಜೋರಾಗಿ 100% ಬೀಳಲ್ಲ, ಒಂದು 5% ಏಟ್ ಬೀಳುತ್ತೆ, ಸುಮ್ಮನೆ ಮುಟ್ಟತರ. ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಕರ ರಾಶಿಗೆ ಅಧಿಪತಿ ಶನಿನೇ, ಆದ್ರಿಂದ ಶನಿಯಿಂದ ಏನು ಕೆಟ್ಟದೇನಾಗಲ್ಲ. ಹಾಗಾಗಿ ಉದ್ಯೋಗ ನಿಮಿತ್ತವಾಗಿ ನಿಮ್ಗೆ ಅನುಕೂಲ ಇದೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಶರೀರನೂ ಬಲಿಷ್ಠವಾಗುತ್ತೆ. ಜೊತೆಗೆ ದ್ವಿತೀಯ ಸ್ಥಾನ, ಸ್ವಲ್ಪ ಧನಸ್ಥಾನ ಆಕ್ಟಿವೇಟ್ ಆಗಿ ಹಣ ಸಂಪಾದನೆ ಮಾಡೋದು, ಕುಟುಂಬದಲ್ಲಿ ಒಂದು ಸಂತೋಷ ಅನ್ನುವಂಥದ್ದು, ನಿಮ್ಮ ಮಾತಲ್ಲಿ ಒಂದು ಸ್ವಲ್ಪ ಬಲಿಷ್ಠವಾದ ಫಲಗಳು, ವಿದ್ಯಾಭ್ಯಾಸ ಕ್ಷೇತ್ರದಲ್ಲೂ ಉನ್ನತ ಸ್ಥಾನಮಾನ, ಗೌರವ, ಇದೆಲ್ಲ ಸಿಗ್ತಾ ಹೋಗುತ್ತೆ ಅಂತ ತೊಂದರೆ ಏನಿಲ್ಲ. ಹಾಗಾಗಿ ಗುರು ಶನಿ ಇಬ್ರು ನಿಮ್ ಫೇವರ್ ಅಂತಾನೆ ತಗೋಬಹುದು. ಇನ್ನು 2ನೇ ತಾರೀಕು ಕುಜ ಬಂದು ನಿಮ್ಗೆ 6ನೇ ಮನೆಗೆ ಹೋಗ್ತಾರೆ. ಅವರು ಲಾಭಸ್ಥಾನಾಧಿಪತಿ ಮತ್ತು ಸುಖಸ್ಥಾನಾಧಿಪತಿ. ಸ್ವಲ್ಪ ಮಟ್ಟಿಗೆ ನಿಮಗೆ 6th house ಹೋದಾಗ ಒಂಚೂರು ಹಿಡಿತಗಳು ಬರುತ್ತೆ, ಸ್ಲೋ ಆಗುತ್ತೆ. ಆ ಸ್ಲೋನ ಸ್ಪೀಡ್ ಮಾಡಕ್ಕೆ ಗುರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಚಿಂತೆ ಇಲ್ಲ. ಕುಜನಿಗೇನು ದೋಷ ಬರೋದಿಲ್ಲ. ನಿಮಗೆ 6th house ಅಲ್ಲಿ ಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ. ಹಾಗಾಗಿ ಕುಜನಿಂದ ನಿಮ್ಗೇನು ಕೆಟ್ಟದ್ದಾಗಲ್ಲ. ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿ ಅಷ್ಟೇ. ಭೂಮಿ ವ್ಯವಹಾರ ಇದೆಲ್ಲ ಕುಜನ ಸಂಬಂಧಪಟ್ಟದ್ದು. ರೈತರಿಗೆ, ಕೃಷಿ ಕ್ಷೇತ್ರದ್ದು, ಭೂಮಿ ಸಂಬಂಧಪಟ್ಟಂತ ನೋಡಿ, ಗಣಿಗಾರಿಕೆಯಿಂದ ಹಿಡಿದು ಇಟ್ಟಿಗೆ, ಆಲೋ ಬ್ಲಾಕ್ಸು, ಸಿಮೆಂಟ್ ಬ್ಲಾಕ್ಸು, ಈ ಥರದ್ದು ತಯಾರು ಮಾಡೋಕೋರು, ಸಿಮೆಂಟ್ ತಯಾರು ಮಾಡೋರು, ಈ ತರ ಭೂಮಿಗೆ ಸಂಬಂಧಪಟ್ಟಂತ ತಯಾರಕರು, ಅದನ್ನ ಮಾರಾಟ ಮಾಡುವವರು, ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡುವಂಥವ್ರು, ಅದರ ಜೊತೆಗೆ ರೈತರು, ಅದರ ಕ್ರಯ ವಿಕ್ರಯ ಮಾಡುವಂತ ಮೀಡಿಯೇಟರ್ಸು, ಎಲ್ಲರಿಗೂ ಅದು ಅಪ್ಲೈ ಆಗುತ್ತೆ. ಹಾಗಾಗಿ 6th house ಏನು ದೊಡ್ಡದಾಗಿ ಏನು ಸಮಸ್ಯೆ ಭಯ ಪಡೋ ಅವಶ್ಯಕತೆ ಇಲ್ಲ. 7ನೇ ಮನೇಲಿ ಗುರು ಇರೋದ್ರಿಂದ ಸಪೋರ್ಟ್ ಆಗಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಚಿಂತೆ ಮಾಡೋದೇನಿಲ್ಲ. ಇನ್ನು 17ನೇ ತಾರೀಕು ನಿಮಗೆ ಸೂರ್ಯ 7ನೇ ಮನೆಯಿಂದ 8ನೇ ಮನೆಗೆ ಬರ್ತಾರೆ. 8ನೇ ಮನೆಗೆ ಬಂದ್ರೆ ನಿಮ್ಮ ರಾಶ್ಯಾಧಿಪತಿಗೆ ಒಂದು ಶತ್ರು, ಅದರಿಂದ ಗೋಚಾರದಲ್ಲಿ ಏನು ತೊಂದರೆ ಇಲ್ಲ. ನಿಮ್ಮ ಒಳ್ಳೆ ಆರೋಗ್ಯ, ಒಂದು ಸರ್ಕಾರದ ಬಲ, ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆ, ಒಂದು ಸರ್ಕಾರ ಉದ್ಯೋಗಕ್ಕೆ ಅಭಿವೃದ್ಧಿ, ಸರ್ಕಾರದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಅನುಕೂಲ, ಸರ್ಕಾರದ ಉದ್ಯೋಗ ಪ್ರಯತ್ನ ಪಡ್ತಾ ಇದ್ರೆ ಸಪೋರ್ಟ್ ಸಿಗೋದು, ಪ್ರತಿಯೊಂದರಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಒಂಥರ ಒಂದು ಅಧಿಕಾರ ಅನ್ನುವಂಥದ್ದು ಸಿಗುತ್ತೆ. ನೀವು ಪ್ರಯತ್ನ ಪಟ್ಟರೆ, ಬೇಕಿದ್ರೆ ಒಂದು ಯಾಜಮಾನತನ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಲ್ಲ ಸಿಗುತ್ತೆ. ಇನ್ನು 5ನೇ ತಾರೀಕು ಬುಧ ಬಂದು ಸಪ್ತಮಕ್ಕೆ ಬರ್ತಾರೆ. ಗುಡ್, ಒಳ್ಳೇದೇ. ಈಗ 6ನೇ ಮನೇಲಿ ಇದ್ದಾರೆ. 1ನೇ ತಾರೀಕಿಂದ 5ನೇ ತಾರೀಕುವರೆಗೂ 6ನೇ ಮನೇಲಿ ಇದ್ರು ಕೂಡ ಸ್ವಕ್ಷೇತ್ರ, ಅದರಿಂದ ವ್ಯಾಪಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ವಿದ್ಯೆಗೆ ಚೆನ್ನಾಗಿರುತ್ತೆ, ಬುದ್ಧಿಗೆ ಚೆನ್ನಾಗಿರುತ್ತೆ. ಅದಾದ್ಮೇಲೆ 7ನೇ ಮನೆಗೆ ಬಂದಾಗ 80 ಇಂದ ನಿಮ್ಗೆ 50% ಬರ್ತಾರೆ. 50% ಇಸ್ ನಾಟ್ ಬ್ಯಾಡ್ ಸ್ಕೋರ್ ಅಂತ ಹೇಳ್ತೀವಿ, ಅದು ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ 22ನೇ ತಾರೀಕು 8ನೇ ಮನೆಗೆ ಬಂದು ಬುಧಾದಿತ್ಯ ಯೋಗ ಆಗುತ್ತೆ. ಅಲ್ಲಿ 60% ಇರ್ತಾರೆ. ಓವರ್ ಆಲ್ ನೋಡಿದಾಗ ವ್ಯಾಪಾರದಲ್ಲಿ ಫಸ್ಟ್ 5 days 80% ಆದ್ಮೇಲೆ ಸೆಕೆಂಡ್ ಒಂದು
ಎಷ್ಟು ದಿನ 17 ದಿನ ನಿಮ್ಗೆ ಒಂದು ಸ್ವಲ್ಪ 50% ಇದ್ರೆ ಆಮೇಲೆ 22ನೇ ತಾರೀಕು ನಂತರ ನಿಮಗೆ ತಿಂಗಳು ಪೂರ್ತಿ ನಿಮಗೆ 60% ಅಲ್ಲಿ ಎಂಡ್ ಆಗ್ತಾರೆ. ಓವರ್ ಆಲ್ ಬುಧ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ಈ ತಿಂಗಳು, ಏನು ಸಮಸ್ಯೆ ಇಲ್ಲ. ಬುಧ ಅಂದ್ರೆ ಪೋರ್ಟ್ಫೋಲಿಯೋ, ವಿದ್ಯಾಭ್ಯಾಸ, ವ್ಯಾಪಾರ, ಬುದ್ಧಿ ಮತ್ತೆ ವಿಶೇಷವಾದಂತ ಅಭಿವೃದ್ಧಿ ಅಂದ್ರೆ ಎಕ್ಸ್ಪ್ಯಾನ್ಷನ್, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್. ಉದಾಹರಣೆಗೆ ಒಂದು ಹೋಟೆಲ್ ಮಾಡ್ತಿರ್ತೀರಾ, ಇನ್ನೊಂದು ಹೋಟೆಲ್ ಮಾಡಬೇಕು ಅದರದೇ ಬ್ರಾಂಚು. ಒಂದು ಬಟ್ಟೆ ಶಾಪ್ ಇಟ್ಟಿರ್ತೀರಾ, ಇನ್ನೊಂದು ಬಟ್ಟೆ ಮಾಡಬೇಕು ಅದರದೇ ಬ್ರಾಂಚು. ಒಂದು ಮೊಬೈಲ್ ಶಾಪ್ ಇಟ್ಟಿರ್ತೀರಾ, ಇನ್ನೊಂದೇ ಮೊಬೈಲ್ ಶಾಪ್ ಮಾಡಬೇಕು ಅದ್ರ ಬ್ರಾಂಚ್. ಈ ತರ ಬ್ರಾಂಚ್ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ನಿಮಗೆ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ ಈ ತಿಂಗಳು ನಿಮಗೆ ಬುಧ ಗ್ರಹ. ಇನ್ನು ನೆಗೆಟಿವ್ ಅಂತ ಬಂದಾಗ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಗ್ರಹ ನೆಗೆಟಿವ್. ಏನು? ನಿಮಗೆ ದಶಮ ಸ್ಥಾನ ಹಾಗೂ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಆಗಸ್ಟ್ 1ನೇ ತಾರೀಕು ತಮ್ಮ ನೀಚ ಸ್ಥಾನಕ್ಕೆ ಬರ್ತಾರೆ. ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಬಂದು ಕುತ್ಕೋತಾರೆ ಮಕರ ರಾಶಿಯವರಿಗೆ ಶುಕ್ರ ಬಂದು ಬಲಹೀನನಾಗಿ 0% ಡೆಬಿಲೇಟೆಡ್ ಪೊಸಿಷನ್ ಆದ್ರಿಂದ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿ ದಾಯಾದಿಗಳ ಕಲಹದಲ್ಲಿ, ಆಮೇಲೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ, ಜೊತೆಗೆ ಉದ್ಯೋಗದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡುವವರ ಜೊತೆಗೆ ಇವೆಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಆಗತ್ತೆ. ದಾಯಾದಿಗಳ ಕಲಹಗಳು ದೂರ ಜಾಸ್ತಿ ಆಗ್ಬಿಡ್ಬೋದು. ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಪ್ರೊಫೆಷನ್ ಆಯ್ತು, ಪೊಸಿಷನ್ ಆಯ್ತು, ಅಷ್ಟು ಬಿಟ್ರೆ ಇನ್ಯಾವುದಕ್ಕೂ ನೀವು ಹೆಚ್ಚು ಗಮನ ಕೊಡಬಾರದು. ಸರಿ, ಇದೆಲ್ಲ ವಿಚಾರಗಳು. ಇನ್ನು ಮಕರ ರಾಶಿಯವರಿಗೆ 2ನೇ ಮನೆ ರಾಹು, 8ನೇ ಮನೆ ಕೇತು ಇರ್ತಕ್ಕಂಥದ್ದು ಕಂಟಿನ್ಯೂ. ಹೋದ ತಿಂಗಳು ಇತ್ತು, ಈ ತಿಂಗಳು ಇದೆ, ಬರೋ ತಿಂಗಳು ಇರುತ್ತೆ. ಇನ್ನೇನು ದೊಡ್ಡ ಬದಲಾವಣೆಗಳು, ದೊಡ್ಡ ವ್ಯತ್ಯಾಸಗಳಿಲ್ಲ. ಹಾಗಾಗಿ ಬೇರೆ ಏನೋ ಚಿಂತೆ ಮಾಡಂಗಿಲ್ಲ. ಒನ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ಸಲ ಶುಕ್ರ ಮಾತ್ರ ಚೆನ್ನಾಗಿಲ್ಲ. ಮಕರ ರಾಶಿಯವರು ಶುಕ್ರನನ್ನ ಬಲ ಮಾಡೋದಕ್ಕೆ ಶುಕ್ರ ಗ್ರಹದ ಅಷ್ಟೋತ್ರವನ್ನ ನಿಮ್ಗೆ ಸಿಗುತ್ತೆ. ನಿಮ್ಗೆ PDF ಅಲ್ಲಿ ಸಿಗುತ್ತೆ, ಬುಕ್ಸ್ ಸಿಗುತ್ತೆ. ಅಷ್ಟೋತ್ರ, ಶುಕ್ರ ಗ್ರಹ ಅಷ್ಟೋತ್ರ ಶತನಾಮಾವಳಿ ಅಂತ ಇರುತ್ತೆ. ಅದನ್ನು ತಗೊಂಡು ಪ್ರತಿದಿನ ಶುಕ್ರಾಷ್ಟೋತ್ರ ಹೇಳೋದು ತುಂಬಾ ಒಳ್ಳೇದು ನಿಮಗೆ. ಯಾಕಂದ್ರೆ ಶುಕ್ರನಿಂದನೇ ನಮ್ಗೆ ಡಿಸೈರ್ಸ್, ಎಲ್ಲ ಮನುಷ್ಯ ಅನುಭವಿಸ್ಬೇಕಂತ ಎಲ್ಲ ಡಿಸೈರ್ಸ್ ಅಧಿಪತಿ ಯಾರಂದ್ರೆ ಅದು ಶುಕ್ರನೇ ಆಗಿದ್ರೆ ಶುಕ್ರನನ್ನ ಆರಾಧನೆ ಮಾಡಿ. ಇನ್ನು ಜನರಲೈಸ್ ಆಗಿ ಹೇಗಿದೆ ಅಂತ ನೋಡ್ಬಿಡೋಣ. ಅದಕ್ಕೂ ಮೊದಲು 12ನೇ ತಾರೀಕುವರೆಗೂ ನಮಗೆ ಆಷಾಢ ಮಾಸ ಇರುತ್ತೆ. 12ನೇ ತಾರೀಕು ನಂತರ ಶ್ರಾವಣ ಮಾಸ ಶುರುವಾಗುತ್ತೆ. 12ನೇ ತಾರೀಕೆ ಭೀಮನ ಅಮಾವಾಸ್ಯೆ, ಜ್ಯೋತಿರ ಭೀಮೇಶ್ವರ ವ್ರತ. ಗಂಡನಿಗೆ ಒಳ್ಳೆ ಭೀಮನಂತ ದೇಹ ಸಿಗಲಿ ಅಂತ ಪೂಜೆ ಮಾಡೋದು, ಅಥವಾ ಹೆಣ್ಮಕ್ಳು ಮದುವೆ ಆಗದೆ ಇರೋರು ಒಂದು ಒಳ್ಳೆ ಭೀಮನಂತ ಗಂಡ ಸಿಗಲಿ ಅಂತ ಪೂಜೆ ಮಾಡುವಂಥದ್ದು ವಿಶೇಷ. 16ನೇ ತಾರೀಕು ನಾಗ ಚತುರ್ಥಿ, 17ನೇ ತಾರೀಕು ನಾಗಪಂಚಮಿ, 21ನೇ ತಾರೀಕು ಹೆಣ್ಮಕ್ಳಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ಮಹಾಲಕ್ಷ್ಮಿನ ಮನೆಗೆ ಬರಮಾಡ್ಕೊಳ್ಳೋ ಹಬ್ಬ. ಖಂಡಿತ ಹಬ್ಬನ ಆಚರಣೆ ಮಾಡಿ. 25ನೇ ತಾರೀಕು ಅಂಗಾರಕ ಜಯಂತಿ. ಹೇಗೂ 6ನೇ ಮನೇಲಿದ್ದಾರೆ ಕುಜ ನಿಮಗೆ ಸುಖ ಸ್ಥಾನ, ಸುಖವನ್ನು ಕೊಡ್ಬೇಕಾದ್ರೆ, ಲಾಭವನ್ನು ಕೊಡ್ಬೇಕಾದ್ರೆ ನಿಮ್ಗೆ ಕುಜಾನೇ ಕೊಡ್ಬೇಕು ಅಂತ ಕುಜ ನಿಮಗೆ ರೋಗ ಸ್ಥಾನದಲ್ಲಿ, ಋಣ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿರೋದ್ರಿಂದ 25ನೇ ತಾರೀಕು ಅಂಗಾರಕ ಜಯಂತಿ ಇದೆ. ಅವತ್ತು ಒಂದು ಕುಜಗ್ರಹಕ್ಕೆ ಒಂದು ಪೂಜೆ ಮಾಡಿಸಿ, ಇಲ್ಲಾಂದ್ರೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ತುಂಬಾ ಒಳ್ಳೇದು. ಜೊತೆಗೆ ಮಂಗಳಗೌರಿ ಹಬ್ಬ ವ್ರತ, ಮಂಗಳವಾರ ಬರೋದು, ಮತ್ತೆ ವಿಶೇಷವಾಗಿ ಉಪಕರ್ಮ, ಋಗ್ವೇದ ಯಜುರ್ವೇದದ ಉಪಕರ್ಮಗಳು ಬರೋದು, ಹಬ್ಬಗಳು ಬಿಡಿ ಸಿಕ್ಕಾಬಟ್ಟೆ ಜಾಸ್ತಿ. ಮಕರ ರಾಶಿಯವ್ರಿಗೆ ಅಂತಲ್ಲ, ಈ ಒಂದು ಶ್ರಾವಣ ಮಾಸ ಅಂದ್ರೇನೆ ಹಬ್ಬಗಳ ಮಾಸ ಅಂತ ಹೇಳ್ತೀವಿ. ಹಾಗಾಗಿ ಹಬ್ಬಗಳೆಲ್ಲ ಆಚರಣೆ ಮಾಡಿ ಚೆನ್ನಾಗಿ. ಜನರಲೈಸ್ ಆಗಿ ಹೇಗಿರುತ್ತೆ ನೋಡೋಣ. ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಬಹುದು. ಊಟದ ವಿಚಾರದಲ್ಲಿ ಸ್ವಲ್ಪ ಅವಶ್ಯಕತೆ, ಜಾಗ್ರತೆ ಮುಖ್ಯ. ತಿಂಗಳ ಅಂತ್ಯದಲ್ಲಿ ವಿಶೇಷವಾದ ಫಲ, ಧನ ಪ್ರಾಪ್ತಿ, ಆರೋಗ್ಯ ವೃದ್ಧಿ ಇದೆ. ಬಹಳ ದಿನಗಳಿಂದ ಆಗದಿರ್ತಕ್ಕಂಥ ಕೆಲಸ ಈ ಒಂದು ತಿಂಗಳಲ್ಲಿ ಜಯವಾಗುತ್ತೆ. ನೂತನ ದಂಪತಿಗಳಿಗೆ ಈ ತಿಂಗಳ 12ನೇ ತಾರೀಕು ನಂತರ ಶುಭ ಫಲ ಇದೆ. ಆಸ್ತಿ ಖರೀದಿಗೆ ಉತ್ತಮವಾದ ಸಮಯ. ಆಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿನ ಕಾಣಬಹುದು. ಸಾಲಬಾಧೆ ಕೊಂಚ ಕಡಿಮೆ ಆಗುತ್ತೆ. ಬಂಡವಾಳ ಹೂಡಿಕೆಗೆ ಈ ಮಾಸ ಶುಭವಾಗಿದೆ. ವಾಹನ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸಹೋದರರ ಸಹಾಯ ಸಿಗುತ್ತೆ. ಸರಿಯಾದ ಸಮಯಕ್ಕೆ ಸಹಾಯ ಸಿಗೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ತುಂಬಾ ಉತ್ತಮವಾದ ಆರೋಗ್ಯ. ಷೇರು ವ್ಯವಹಾರದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಾತುಗಳಿಗೆ ಅನೇಕ ಅರ್ಥಗಳು ಬರುತ್ತೆ, ಹಾಗಾಗಿ ಮಾತಿಂದ ಸ್ವಲ್ಪ ಹುಷಾರು. ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು. ದೀರ್ಘ ಪ್ರಯಾಣಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ನೇಹಿತರಿಂದ ಸ್ವಲ್ಪ ಸಪೋರ್ಟು ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಮೇಲಧಿಕಾರಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಕೆಳಧಿಕಾರಿಗಳ ಜೊತೆ ಅವರು ಮಾತಿನ ಒಂದು ಸಂತೋಷ ಇರುತ್ತೆ. ಅಸಮಾಧಾನ ದೂರ ಆಗುತ್ತೆ. ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ಸ್ವಲ್ಪ ಉತ್ತಮ ಫಲ ಕಾಣಬಹುದು. ಇತರರಿಗೆ ಆದರ್ಶಪ್ರಾಯರಾಗಿರ್ತೀರಾ. ಅಂದ್ರೆ ನೀವು ನೋಡ್ಕೊಳ್ಳಿ, ಈಗ ಸುಮಾರು ನಮ್ಮ ಇರ್ತಾರಲ್ಲ, ನಮ್ಮ ಮಕ್ಕಳೇನಾದ್ರು ಸರಿಯಾಗಿ ಮಾಸ್ತಾ ಇದ್ರೆ, ನೋಡೋನು ಅವ್ನ ಮುಂದ್ಗಡೆ ಇರೋನು, ನೋಡೋನು ಇಷ್ಟು ಚೆನ್ನಾಗಿ ಓದ್ತಾನ, ಅಷ್ಟು ಮಾಸ್ತಾ ಇದ್ದಾನೆ, ನೀನು ತೆಗಿತೀಯಾ, ತಿನ್ನಕ್ ಹೋಗು, ಈ ತರ ಎಲ್ಲ ಮಾತಾಡ್ತಾರಲ್ಲ, ಹಂಗೆ ಬೇರೆಯವ್ರಿಗೆ ಆದರ್ಶಪ್ರಾಯರಾಗಿರ್ತೀರಾ. ಸಾಮಾಜಿಕ ಸ್ಥಾನಮಾನ, ಗೌರವ ಹೆಚ್ಚಾಗುತ್ತೆ. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಸಣ್ಣ ಪ್ರಮಾಣಕ್ಕೆ ಬದಲಾಯಿಸಿಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆ. ಗಂಭೀರ ಹಾಗೂ ಗೌಪ್ಯ ವಿಚಾರಗಳನ್ನು ಮಾತ್ರ ಯಾರಿಗೂ ತಿಳಿಸಕ್ ಹೋಗ್ಬೇಡಿ. ನೂತನ ಉದ್ಯೋಗ ಪ್ರಯತ್ನ ಪಡ್ತಾ ಇದ್ರೆ ಸಕ್ಸಸ್ ಇದೆ. ಜೊತೆಗೆ ಅಗತ್ಯವಿದ್ರೆ ಒಂದು ಒಳ್ಳೆ ಡಿಸಿಷನ್ಸ್ ಅನ್ನ ತಗೊಳ್ಳಿ. ಮೇಜರ್ ಡಿಸಿಷನ್ಸ್ ತಗೊಳ್ಳಿ. ಅಂದ್ರೆ ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಅದ್ರಲ್ಲೇನಿಲ್ಲ.
ಬುದ್ಧಿವಂತಿಕೆಯಿಂದ ತೃಪ್ತಿದಾಯಕವಾಗುತ್ತೆ, ಶತ್ರುಗಳನ್ನ ಗೆಲ್ತೀರಾ, ಕೈಗಾರಿಕೋದ್ಯಮದಲ್ಲಿ ಉತ್ತಮವಾದ ಪ್ರಗತಿ, ಹಿರಿಯರ ಆಶೀರ್ವಾದ, ಅದೃಷ್ಟ ಎರಡೂ ನಿಮ್ಗೆ ಸಿಗುತ್ತೆ. ಅವ್ರ ಅಭಿಪ್ರಾಯ ತಗೊಳ್ಳಿ, ವ್ಯಾಪಾರದಲ್ಲಾಗ್ಲಿ ಉದ್ಯೋಗದಲ್ಲಾಗ್ಲಿ ಯಾವುದೇ ಡಿಸಿಷನ್ ಅಲ್ಲಾಗ್ಲಿ ತಗೊಳ್ಳಿ, ಒಳ್ಳೇದು. ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚು ಒಲವಿರುತ್ತೆ. ವಿದೇಶದಲ್ಲೇ ಇರತಕ್ಕಂಥ ಮಕರ ರಾಶಿಯವರು ವಿದೇಶದಲ್ಲಿ ಉದ್ಯೋಗ, ವಿದ್ಯೆ, ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋದ್ರೆಲ್ಲ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಧನ ಪ್ರಾಪ್ತಿನ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ಬೋದು. ಎಲ್ಲಿವರೆಗೂ ಅಂತಂದ್ರೆ ಒಂದ್ ಸ್ವಲ್ಪ 17ನೇ ತಾರೀಕುವರೆಗೂ, ಅದಾದ್ಮೇಲೆ ಏನು ತೊಂದರೆ ಏನಿಲ್ಲ. ಸಂಸಾರದಲ್ಲಿ ಸ್ವಲ್ಪ ಸುಖಮಯವಾದಂಥ ಸಮಯ ಇರುತ್ತೆ. ಜೊತೆಗೆ ಏನಾದರೂ ದೊಡ್ಡ ದೊಡ್ಡ ಕೆಲಸಗಳು ಮಾಡಬೇಕು ಅಂತಂದ್ರೆ ಅದು ಕೆಲಸ ಪ್ರಾರಂಭ ಆಗೋದು ಚಿಕ್ಕ ಕೆಲಸದಿಂದ. ಹಾಗಾಗಿ ಗಣಪತಿಯನ್ನ ಈ ತಿಂಗಳು ನೀವು ನಿಮ್ಮ ಆರಾಧ್ಯ ದೇವರಾಗಿ ಆರಾಧನೆ ಮಾಡಬೇಕು. ಅಂದ್ರೆ ಈ ತಿಂಗಳು ಮಕರ ರಾಶಿಯವರಿಗೆ ಇರತಕ್ಕಂಥದ್ದು ಎರಡೇ. ಎಲ್ಲಾ ವಿಚಾರದಲ್ಲೂ ನಿಮ್ಗೆ ಸುಭಿಕ್ಷೆ ಪ್ಲಸ್ ಪಾಯಿಂಟು ತುಂಬಾ ಸೂಪರ್ ಆಗಿದೆ. ಒಂದು, ನೀವು ಗಣಪತಿಯನ್ನ ಪ್ರತಿದಿನ ಗಣಪತಿಯನ್ನ ದರ್ಶನ ಮಾಡಿ ಹೋಗಿ, ಎಲ್ಲೇ ಹೋಗ್ಬೇಕಾದ್ರು. ಎರಡನೇದು, ಶುಕ್ರನಿಗೆ ಒಂದು ಅಷ್ಟೋತ್ರ ಬರುತ್ತೆ, ಆ ಅಷ್ಟೋತ್ರವನ್ನ ಪಾರಾಯಣ ಮಾಡಿ. ಅದು ಬಿಟ್ಟರೆ ಇನ್ನೇನು ಬರಲ್ಲ. ಪಾರಾಯಣ ಮಾಡೋಕೆ ಕಷ್ಟ ಗುರುಗಳು ಅಂದ್ರೆ ಸಿಗುತ್ತೆ ನಿಮಗೆಲ್ಲ, ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಹಾಕೊಂಡು ಕೇಳಿಸ್ಕೊಂಡ್ರೆ ಆಯ್ತು, ಭಕ್ತಿಯಿಂದ ಕೇಳಿಸ್ಕೊಳ್ಳಿ ಅದನ್ನೇ. ಅಷ್ಟು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಮಕರ ರಾಶಿಯವರಿಗೆ ಇದೊಂದು ಅದ್ಭುತವಾದಂಥ ತಿಂಗಳು. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಸಮಸ್ಯೆಗಳು ದೂರವಾಗುತ್ತೆ. ಸಮಸ್ಯೆಗಳು ಬಂದರೂ ಸಣ್ಣ ಪ್ರಮಾಣ ಸಮಸ್ಯೆ ಬರ್ಬೋದು, ಅಷ್ಟೇ ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಬಟ್ ಸಾಧಾರಣವಾಗಿ ನಾನು ಹೇಳ್ತಾ ಇರ್ತೀನಿ, ಈ ಒಂದು ಮಕರ ರಾಶಿಯವರಿಗೆ ಈ ವರ್ಷನೇ ಅದ್ಭುತವಾಗಿರುತ್ತೆ ಅಂತ ರೇಟೆ. ಓಕೆ, ಆದ್ರೆ ನಾನು ಸಾಧಾರಣವಾಗಿ ಹೇಳ್ತಾ ಇರ್ತೀನಿ, ಈ ವರ್ಷನೇ ತುಂಬಾ ಅದ್ಭುತವಾಗಿರುತ್ತೆ ಅಂತ. ಮಕರ ರಾಶಿಯವರಿಗೆ ಅದ್ಭುತ ಅನ್ನುವಂಥದ್ದು ಯಾವಾಗ ನಿಮಗೆ ಇರುತ್ತೋ ಅದನ್ನ ಉಪಯೋಗಿಸ್ಕೊಳ್ಳೋದು ತುಂಬಾ ಮುಖ್ಯ. ಒಂಥರ ಸೆಂಟಿಮೆಂಟ್ ಆಗಿ, ಸಹಕಾರ, ಸಂತೋಷ ಎಲ್ಲವೂ ನಿಮಗೆ ಒಂದೊಂದಾಗಿ 1 by 1 ಸಿಗ್ತಾ ಹೋಗುತ್ತೆ. ನಾನು ಹೇಳ್ತಾ ಇರೋದು ನಿಮ್ಗೆಲ್ಲ ಉಲ್ಟಾ ನಡೀತಾ ಇದ್ರೆ, ಗುರುಗಳೇ ನೀವು ಹೇಳ್ತಾ ಇದ್ದೀರಾ ಚೆನ್ನಾಗಿದೆ ಅದು ಸಿಗುತ್ತೆ ಇದು ಸಿಗುತ್ತೆ ಹೇಳ್ತಾ ಇದ್ದೀರಾ, ಬಟ್ ನಮ್ಗೇನು ಆಗ್ತಾ ಇಲ್ಲ, ಏನು ಪ್ಲಸ್ ಪಾಯಿಂಟ್ಸ್ ಬರ್ತಾ ಇಲ್ಲ, ನಮ್ಗೆ ಸ್ವಲ್ಪ ನೆಗೆಟಿವೇ ಇಂಪ್ಲಿಕೇಬಲ್ ಆಗ್ತಾ ಇದೆ ಅನ್ನುವಂಥದ್ದೇನೋ ನಿಮ್ಮ ಮನಸ್ಸಲ್ಲಿ ಏನೋ ಇತ್ತು ಅಂತಂದ್ರೆ, ಖಂಡಿತವಾಗ್ಲೂ ನೀವು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸುಲಭ ಸರಳ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ, ಭಗವಂತ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ, ಆಗಸ್ಟ್ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.